ಹೋರು ಧೀರತೆಯಿಂದ ಮೊಂಡುತನದಿಂಬೇಡ, ವೈರಹಗೆತನ ಬೇಡ ಹಿರಿನಿಯಮವಿರಲಿ. ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ, ಹೋರುದಾತ್ತತೆಯಿಂದ ಮಂಕುತಿಮ್ಮ. ಅರ್ಜುನ ನಾನು ಅಣ್ಣ ತಮ್ಮಂದ್ರನ್ನ ಅಜ್ಜಂದ್ರನ್ನ ಸಾಯಿಸಲ್ಲ ಅಂತ ಹೇಳಿ ಗಾಂಡೀವನ್ನ ಕೆಳಗ್ ಬಿಟ್ಟಾಗ ಕೃಷ್ಣ ಹೇಳ್ತಾನೆ, ನೀನು ಅವರೆಲ್ಲ ಅಧರ್ಮ ಮಾರ್ಗವನ್ನ ಪಾಲನೆ ಮಾಡ್ತಾ ಇದ್ದಾರೆ, ಆ ಅಧರ್ಮವನ್ನ ಮುರಿಯೋದಕ್ಕೋಸ್ಕರ ಯುದ್ಧ ಮಾಡ್ಬೇಕಾಗಿರೋದು ಅಂತ. ಗುಂಡಪ್ಪನವ್ರು ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಒಂದು ಉತ್ಕೃಷ್ಟವಾದ ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಹೋರಾಟ ಮಾಡ್ಬೇಕಂತೆ. ಅದಕ್ಕೆ ಆ ಹೋರಾಟವನ್ನ ಮಾಡೋದಕ್ಕೋಸ್ಕರ ಧೀರತೆಯನ್ನ ಬೆಳೆಸ್ಕೊಳ್ಬೇಕು. ಧೀರತೆ ಅಂದ್ರೆ ಏನು? ವಿವೇಕಾನಂದ್ರ ಹೇಳ್ತಾರೆ, ಸಹಾನುಭೂತಿ ಇರ್ಬೇಕು, ನೀತಿವಂತಿಕೆ ಇರ್ಬೇಕು, ಅವಾಗ್ಲೇ ಧೀರತೆ ಬರೋದಕ್ಕೆ ಸಾಧ್ಯ ಅಂತ. ಗುಂಡಪ್ಪನವರು ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಸಹಾನುಭೂತಿ ಅಂದ್ರೆ ಕರುಣೆ ಇರ್ಬೇಕು, ಉದಾತ್ತತೆ ಇರ್ಬೇಕು, ಯುದ್ಧ ಮಾಡ್ಬೇಕಾದ್ರೆ, ಹೋರಾಡ್ಬೇಕಾದ್ರೆ ಜೀವನದಲ್ಲಿ. ಮತ್ತೆ ಇಲ್ಲಿ ವೈರಾಗ್ಯನು ಸೇರ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಜೀವನದ ಮೇಲೆ ವೈರಾಗ್ಯ ಅಲ್ಲ, ನಾವು ಮಾಡುವಂತಹ ಹೋರಾಟದಿಂದ ಸಿಗುವಂತಹ ಫಲದ ಮೇಲೆ ವೈರಾಗ್ಯ ಇರ್ಬೇಕು ಅಂತ. ಫಲ ಏನಾಗತ್ತೋ ಅಂತ ಅನ್ಕೊಂಡು ಹೋರಾಡೋದು ನಿಲ್ಸ್ಬಾರ್ದು, ನಾವು ಹೋರಾಟವನ್ನ ಮಾಡ್ತಾ ಇರ್ಬೇಕು ಅಂತ. ನಮಸ್ಕಾರಗಳು.